ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಿ, ಸಿ ಎ ಅದನ್ನು ಹೇಳಿದಿರಿ. ನೋಡಿ, ರಿಲಿಜಿಯಸ್ ಬೇಸ್ ಮೇಲೆ ಅಟ್ರಾಸಿಟಿ ಮುಸಲ್ಮಾನರ ಮೇಲೆ ಮುಸ್ಲಿಂ ಕಂಟ್ರಿಲಿ ನಡೆಯುತ್ತೆ ಅಂದರೆ ಯಾರು ನಂಬ್ತಾರ? ಅಲ್ಲಿ ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಅಟ್ರಾಸಿಟಿ ನಡೆದಿದೆ, ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ, ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ನನ್ನ ಮಕ್ಕಳನ್ನ, ಬೌದ್ಧ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ, ಸಿಖ್ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ. 99% ಮುಸ್ಲಿಮ್ರೇ ಇರೋದು, ಯಾಕೆ ಅವ್ರು ಅಟ್ರಾಸಿಟಿ ಮಾಡ್ತಾರೆ? ಒಂದು ನಿಮಿಷ ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ನಿಮ್ಗೆ ಹೇಳಿದ್ದಲ್ಲ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದೀವಿ. ಇದರೊಳಗಡೆ ಇಲ್ಲಿರೋರು ಯಾಕೆ ಹುರ್ಕೊಬೇಕು? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡಿ, ಒಂದು ತಿಳ್ಕೊಳ್ಳಿ, ಸಂಕಟ ನಾವು ಪಡಬೇಕು. ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಕೊಟ್ಟ ಮೇಲೂ ಕೂಡ ಹಜ್ ಸಬ್ಸಿಡಿ ಕೊಟ್ವಿ, ನಮ್ಮ ತಲೆ ಮೇಲೆ ಕೂರಿಸ್ಕೊಂಡ್ವಿ. ಜಗತ್ನಲ್ಲಿ ಯಾವ ರಾಷ್ಟ್ರನೂ ಕೂರಿಸ್ಕೊಳ್ಳಲ್ಲ. ಒಂದು 3rd ಗ್ರೇಡ್ ಸಿಟಿಜನ್ ಥರ ನೋಡೋರು ಹಿಂದೂಗಳನ್ನ ಅಫ್ಘಾನಿಸ್ತಾನದಲ್ಲಿ ಬದುಕಕ್ಕೆ ಬಿಟ್ಟಿಲ್ಲ. ಪಾಕಿಸ್ತಾನದಲ್ಲಿ 3rd ಗ್ರೇಡ್ ಸಿಟಿಜನ್ ತರ ನೋಡ್ತಾರೆ. ಆದ್ರೆ ನಾವು ಹಾಗಂತ ನಮ್ಮ ದೇಶದ ನಿಮಗೆ ದಯವಿಟ್ಟು ಅಂದ್ರೆ ಮುಸಲ್ಮಾನರಿಗೆ ಅಂತೇಳಿ ಒಂದು ಪ್ರತ್ಯೇಕ ದೇಶ ಕೊಟ್ಟ ಮೇಲ್ವೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾವ್ ಎಷ್ಟು ಉದಾರವಾಗಿ ನಡ್ಕೊಂಡಿದ್ದೀವಿ, ಯಾರಾದ್ರೂ ಆಲೋಚನೆ ಮಾಡಿದ್ದೀರಾ? ಇದು ಹಿಂದೂಗಳ ಔದಾರ್ಯ ಅಂತ ಕೃತಜ್ಞತೆಯಿಂದ ಯಾವತ್ತಾರು ಸ್ಮರಿಸಿದ್ದೀರಾ? ಸ್ಮರಿಸಿಲ್ಲ. ಒಂದು, ನೀವು ಇನ್ನೊಂದು ಭಯದ ಬಗ್ಗೆ ಹೇಳಿದ್ರಿ. ಭಯದ ಬಗ್ಗೆ, ಭಯ ಪಡಬೇಕು, ಭಯ ಇದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರಿಗೆ ಭಯ ಇದೆ ಗೊತ್ತಾ? ನಾನು ಇಲ್ಲಿಗೆ ಬರೋಕ್ಕಿಂತ ನಾನು ಮಾತಾಡ್ತಿದ್ದೆ, ನನ್ನ ಊರ ಪಕ್ಕದಲ್ಲಿ ಹಳಿಯೂರು ಅಂತಿದೆ, 4 ಮುಸಲ್ಮಾನರ ಮನೆ ಇರೋದು, ನಮ್ಮ ಜೊತೆನಲ್ಲಿ ಆನಂದವಾಗಿದ್ದಾರೆ ಅವರು. ಅದೇ 4 ಹಿಂದೂಗಳು ಮನೆ, 400 ಮುಸಲ್ಮಾನರು ಮನೆ ಇರೋ ಕಡೆಗೆ ಭಯಮುಕ್ತನಾಗಿ ಒಬ್ಬ ಹಿಂದೂ ಇರುವಂಥ ವಾತಾವರಣ ಇದೆಯಾ? ಒಬ್ಬ ಮುಸಲ್ಮಾನ ಮನೆ ಇದ್ರೂ ಕೂಡ ಅವನು ಸುರಕ್ಷಿತ ಹಿಂದೂಗಳ ನಡುವೆ. ಆದರೆ ಒಬ್ಬ ಹಿಂದೂ ಮುಸಲ್ಮಾನರ ನಡುವೆ ಸುರಕ್ಷಿತವಾಗಿಲ್ಲ. What are you doing, yeah? Huh? Tell me your inbox is coming. Huh? This